ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಿನ್ನೆ ಪಂಜಾಬ್ ವರ್ಸಸ್ RCB ಮ್ಯಾಚ್ ಇತ್ತು. RCB ಭರ್ಜರಿಯಾಗಿ ಪರ್ಫಾರ್ಮ್ ಮಾಡಿದೆ, ಗೆದ್ದಿದೆ ಕೂಡ. ಇನ್ನು ಪ್ಲೇ ಆಫ್ ಅಲ್ಲಿ ಕ್ವಾಲಿಫೈ ಆಗಿರೋ ಮೊದಲ ತಂಡ RCB. ಆ ಒಂದು ಕ್ಯೂ ಅನ್ನೋ ಸಿಂಬಲ್ ನೋಡೋದಕ್ಕೆ RCB ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನಿನ್ನೆ ಕ್ರಿಕೆಟ್ ಮ್ಯಾಚ್ನ ನೋಡಿ ಅಭಿಮಾನಿಗಳೆಲ್ಲ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪಂಜಾಬ್ನ ಸತತ ಸೋಲು ಕೂಡ ಕಂಡಿದ್ದೀವಿ. ಇವೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ IPL ಕಿಕ್. ನಿನ್ನೆಯ ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನನ್ನ ಜೊತೆ ಇದ್ದಾರೆ ಪ್ರೇಮ್ ಕುಮಾರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರೇಮ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಕೂಡ ಇದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ. ಪಾಟೀಲ್ ಸರ್, ನಿಮ್ಮಿಂದನೇ ಶುರು ಮಾಡೋದಾದ್ರೆ, ನಿನ್ನೆ ಸ್ಟ್ರೈಟ್ ಟು ದ ಪಾಯಿಂಟ್ ಮ್ಯಾಚ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು ನೋಡಿ. ನಾವು 17 ವರ್ಷ, 2 ವರ್ಷ ಬಿಟ್ಟರೆ 17 ವರ್ಷ ಪ್ರತಿ ಸರಿ ನಾವು ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಕೂತ್ಕೋತಾ ಇದ್ವಿ. ಈಗ ಬೇರೆಯವ್ರ ಕೈಲಿ ಕ್ಯಾಲ್ಕುಲೇಟರ್ ಕೊಟ್ಟಿದ್ದೀವಿ, ತಗೊಳ್ಳಿ ನೀವೆಲ್ಲ ಕ್ಯಾಲ್ಕುಲೇಟರ್ ಇಡ್ರಿ, ನಾವು ಕ್ಯೂ ಅಲ್ಲಿ ಇದ್ದೀವಿ ಅಂತ ಹೇಳಿ. ಬಟ್ ಆ ಕ್ಯೂ ಕೆಳಗಡೆ ತುಂಬಾ ಜನ ಕ್ಯೂ ಹಚ್ಚಿದ್ದಾರೆ ಈಗ, ನಾವು ಬರಬೇಕು ಅಂತ. ಬಟ್ ಅಗ್ರಸ್ಥಾನದಲ್ಲಿ ಮಿಂಚ್ತಾ ಇದೆ RCB. ಅರ್ಹ ಗೆಲುವು. 2025ರಲ್ಲಿ ಎಲ್ಲಿ ಬಿಟ್ಟಿದ್ವೋ ಅಲ್ಲಿಂದನೇ ಆರಂಭ ಮಾಡಿದ್ವಿ. ಅಂಥದ್ದೇ ಜೋಶ್ ಇದೆ, ಅಂಥದ್ದೇ ಆಟ. ಮಧ್ಯದಲ್ಲಿ ಒಂದು ಸ್ವಲ್ಪ ಏರುಪೇರು ಆದರೂ ಕೂಡ ಆ ಅಗ್ರಸ್ಥಾನವನ್ನು ಹೇಗೆ ಪಡ್ಕೋಬೇಕಲ್ಲ ಆ ರೀತಿಯಾಗಿ RCB ನಿನ್ನೆ ಪಡ್ಕೊಳ್ತು. ಅದು ಕೂಡ ಎಂಥ ತಂಡ ಅಂತಂದರೆ, ಲಾಸ್ಟ್ ಇಯರ್ ನಾವು ಯಾವ ತಂಡದ ಜೊತೆಗೆ ಫೈನಲ್ ಆಡಿದ್ವಲ್ಲ, ಅವ್ರು ತುಂಬ ಬಾಯ್ ಪಡ್ಕೊಂಡ್ರು. ಹೊರಗಡೆ ಬಂದಮೇಲೆ ಇನ್ನೊಂದು ಬಾಲ್ ಆಗಿರಬೇಕಾಗಿತ್ತು, ಅಥವಾ ಇನ್ನೊಂದು ಸ್ವಲ್ಪ ನಮಗೆ ಚಾನ್ಸ್ ಸಿಗಬೇಕಾಗಿತ್ತು, ಇಲ್ಲ ಲಾಸ್ಟಲ್ಲಿ ಹೊಡಿತಿದ್ವಿ, ಏನೋ ಸಣ್ಣದಾಗಿ ಮಿಸ್ ಆಯಿತು, ಇಂಥವೆಲ್ಲ ಭಾಳ ಮಾಡಿದರು. ನಿನ್ನೆ ಅದೇ ಥರ ಸಿಚುವೇಶನ್ ಇತ್ತು. ಅದೇ ಆಟಗಾರ ಇದ್ದ ಸುಶಾಂತ್ ಸಿಂಗ್, ಬಟ್ ಗೆಲುವಿನ ದಡಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಆಗಲಿಲ್ಲ. ನಮ್ಮ RCB 23 ರನ್ಗಳ ಗೆಲುವನ್ನು ಸಾಧಿಸಿತು. ಇದಕ್ಕಿಂತ ಇಂಪ್ರೆಸಿವ್ ಆಗಿ ನನಗೆ ಕಂಡಿದ್ದು ನಿನ್ನೆ ವಿರಾಟ್ ಕೊಹ್ಲಿ ಎಂಥ ಎನರ್ಜಿಟಿಕ್ ಆಗಿದ್ರು ಅಂದರೆ ಫುಲ್ ಖುಷಿ ಆಗಿಬಿಡ್ತು. ಅವ್ರ ಫೀಲ್ಡಿಂಗ್ ನೋಡೋಕೆ ಖುಷಿ ಆಗ್ತಾ ಇತ್ತು. ನಿನ್ನೆ 40-45 ಮೀಟ್ರ್ ಓಡಿ ಹೋಗಿ ಬಾಲ್ನ ಡೈ ಬಿದ್ದು ಹಿಡಿದು ಹೋಗಿತಾರೆ, ಅದನ್ನಂತೂ ಇಂಪ್ರೆಸಿವ್. ಮತ್ತು ನಿನ್ನೆ ನಮಗೆ ಪಟ್ಟಿದಾರ್ ಇರಲಿಲ್ಲ, ಆ ಒಂದು ಜವಾಬ್ದಾರಿನೇ ಅವ್ರು ತೊಗೊಂಡು. ಜಿತೇಶ್ ಶರ್ಮಾ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಇದ್ರು, ಬಟ್ ನಿನ್ನೆ ಎಲ್ಲ ಫೀಲ್ಡ್ ಸೆಟ್ ಮಾಡೋದು, ಬಾಲಿಂಗ್ ಚೇಂಜಸ್ ಮಾಡೋದು, ಫೀಲ್ಡಿಂಗ್ ನಿಲ್ಲಿಸೋದು ಎಲ್ಲವನ್ನ ಕೂಡ ಕೊಹ್ಲಿ ಮಾಡ್ತಾ ಇರೋದನ್ನ ನೋಡಿ ಅಭಿಮಾನಿಗಳು ಖುಷಿ ಆಯಿತು. ಆ ಸುಂದರವಾದಂಥ ಒಂದು ಕ್ರೀಡಾಂಗಣ, ಆ ಒಂದು ಕ್ರೀಡಾಂಗಣದಲ್ಲಿ ಒಂದು ದೊಡ್ಡ ಗೆಲುವು, ಅದರ ನಂತರ ಕ್ಯೂ, ಆಮೇಲೆ ವಿರಾಟ್ ಕೊಹ್ಲಿ ಒಂದು ಕಾಂಟ್ರಿಬ್ಯೂಷನು, ಅಥವಾ ವೆಂಕಟೇಶ್ ಪ್ರಸಾದ್ ತುಂಬ ಚೆನ್ನಾಗಿ, ವೆಂಕಟೇಶ್ ಅಯ್ಯರ್ ತುಂಬ ಚೆನ್ನಾಗಿ ಆಡಿದ್ದು, ಭುವಿ ಮತ್ತೆ ಅವ್ರು ಕಮಾಲ್ ಮಾಡಿದ್ದು, ಎಲ್ಲವೂ ಕೂಡ ಒಗ್ಗೂಡಿದೆ. ಈ ಸರಿ ಸೀಸನ್ಗೆ ಏನೇನು RCB ಅಂದ್ಕೊಂಡಿದ್ವಲ್ಲ ಹೇಗಿರಬೇಕು ಅಂತ, ಆ ರೀತಿಯಾಗಿ ನಮ್ಮ RCB ಆ ಗೆಲುವಿನ ಟ್ರ್ಯಾಕ್ನ ತಗೊಂಡು ಬಂತು. ಇನ್ನೊಂದು ಕಡೆಗೆ ಪಂಜಾಬಿಗೆ ಬಂದರೆ, ಖಂಡಿತವಾಗ್ಲೂ ನೀವು ಟ್ರೋಲ್ ಯಾವಾಗ ಮಾಡಿದ್ರಲ್ಲ ಅವತ್ತಿಂದನೇ ಡೌನ್ಫಾಲ್ ಆಗಿಲ್ಲ, ಅದನ್ನು ಒಪ್ಕೊಳ್ಳೋಣ. ಬಟ್ ಆ ಓವರ್ ಕಾನ್ಫಿಡೆನ್ಸ್ ಇತ್ತಲ್ಲ ಅವರಿಂದ, ಆ ಓವರ್ ಕಾನ್ಫಿಡೆನ್ಸೇ ಅವರನ್ನ ಹಾಳು ಮಾಡಿತು ಅನ್ಬೋದು. ನೋಡಿ, ಇಷ್ಟು ದಿನ ಮಧ್ಯಾಹ್ನ ನಡೆಯುತ್ತಾ ಇರುವಂಥ 10 ಪಂದ್ಯ ನಡೆದಿದೆ ಇಷ್ಟು ದಿವಸ. ಆ 10 ಪಂದ್ಯದಲ್ಲೂ ಕೂಡ ಚೇಜಿಂಗ್ ಟೀಮೇ ಗೆದ್ದಿದೆ. ಬಟ್ ನಿನ್ನೆ ಮಾತ್ರ ಮೊದಲ ಬ್ಯಾಟ್ ಮಾಡಿದಂಥ RCB ಗೆಲುವನ್ನು ಸಾಧಿಸಿತು. ಅಂದರೆ ಲಕ್ ಎಲ್ಲವೂ ಕೂಡ RCB ಕಡೆಗೆ ಇತ್ತು. ಆರಂಭದಲ್ಲಿ ಕೈ ಹಿಡಿಲಿಲ್ಲ, ಬೆತಲ್ ಒಪ್ಕೊಳ್ತೀನಿ. ಬಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡಿದ್ರು, ಆಮೇಲೆ ಪಡಿಕಲ್ ಅದಕ್ಕೆ ತುಂಬ ಚೆನ್ನಾಗಿ ಕೈ ಹಿಡಿದ್ರು, ಆಮೇಲೆ ವೆಂಕಟೇಶ್ ಅಯ್ಯರ್ ಸೂಪರ್ ಬ್ಯಾಟಿಂಗ್ ಇನ್ನಿಂಗ್ಸ್ನ ಆಡಿದ್ರು. ಅದಕ್ಕೆ ಊಟದಲ್ಲಿ ಉಪ್ಪಿನಕಾಯಿ ಅನ್ನೋ ಥರ ಅದಕ್ಕೆ ಕೊನೆಗೆ ಟಚ್ ಕೊಟ್ಟಿದ್ದು ನಮಗೆ ಡೇವಿಡ್. ಸೂಪರ್ ಆಗಿ ಇನ್ನಿಂಗ್ಸ್ ಆಯಿತು, 222 ಬಿಗ್ ಟಾರ್ಗೆಟ್. ಬಟ್ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಅದು ಸಾಲುತ್ತಾ ಅಂದಿದ್ರೆ ಖಂಡಿತವಾಗ್ಲೂ ನಾನು ಒಂದು ಸ್ವಲ್ಪ ಆರಂಭದಲ್ಲಿ ಭಯಪಟ್ಟಿದ್ದೆ. ಯಾಕೆಂದರೆ 264 ಚೇಸ್ ಮಾಡಿದ್ದಾರೆ. ಮತ್ತು ಆ ಪಿಚ್ ಹೇಗಿತ್ತು ಅಂದರೆ, ಚಿಕ್ಕ ಗ್ರೌಂಡು, ತುಂಬ ವೇಗವಾಗಿ ಬೌಂಡ್ರಿಗೆ ಹೋಗುವಂಥ ಬಾಲ್ ಎಲ್ಲ ಹೋಗ್ತಾ ಇತ್ತು. ಬಾಲ್ ಅಷ್ಟು ಈಸಿಯಾಗೂ ಕೂಡ ಬ್ಯಾಟಿಗೆ ಬರ್ತಾ ಇತ್ತು, ಅದು ಕೂಡ ಇತ್ತು. ನಾನು ಅನ್ಕೊಂಡೆ ಆರಂಭದಲ್ಲಿ ಇವರು ಬಿಗ್ ಸ್ಕೋರ್ ಮಾಡ್ತಾರೆ, ಯಾಕಂದ್ರೆ ಪ್ರಿಯಾಂಶ್ ಆರ್ಯ, ಪ್ರಭ್ ಸಿಮ್ರನ್ ಹೆಂಗೆ ಅನ್ನೋದು ಗೊತ್ತಿದೆ. ಒಂದು 6 ಓವರಲ್ಲೇ 70-80 ಹೊಡೆದ್ರೆ ನಮ್ಗೆ ಕಷ್ಟ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಆರಂಭದಲ್ಲೇ ಧೂಳಿಪಟ, ಅವರು ಆರಂಭದಲ್ಲೇ ಸೋತಿದ್ರು ಆಲ್ಮೋಸ್ಟ್ ಎಲ್ಲರೂ ಕೂಡ. ತುಂಬ ಚೆನ್ನಾಗಿ ಬಾಲಿಂಗ್, ಬ್ಯಾಟಿಂಗ್ ಎಲ್ಲದರಲ್ಲೂ ಕಮಾಲಾಗಿತ್ತು. ಬಟ್ ಒಂದೇನು ಇಂಪ್ರೆಸಿವ್ ಅಂತಂದರೆ, ಈ ಸರಿ ಕಪ್ ಗೆಲ್ಲುವಂಥ ನೆಚ್ಚಿನ ತಂಡ 90% ಕೊಡಬೇಕಾಗಿದ್ದು RCBಗೆ. ಉಳಿದವ್ರು ಯಾರು ಕಾಂಪಿಟೇಷನ್ಗೂ ಇಲ್ಲ. GT ಇದ್ದಾರೆ, ಇಲ್ಲ ಅನ್ನಲ್ಲ. ಬಟ್ RCB ಅಂತ ಅಂದ್ರೆ ಒಂಥರ ಹೆಬ್ಬುಲಿ ಥರ ಕಾಣಿಸ್ತಾ ಇದೆ ನನಗೆ. ಗೆಲ್ತಾರೆ ಈ ಸರಿ. ಹಾಗೆ ಪ್ರೇಮ್ ಸರ್, ನಿನ್ನೆ RCB ಕ್ವಾಲಿಫೈ ಆಗಿದೆ, ಕ್ಯೂ ಅನ್ನೋ ಸಿಂಬಲ್ ನಮಗೆ ಸಿಕ್ಕಿದೆ. ಅದು ಒಂದು ಕಡೆ. ಇನ್ನೊಂದು ಕಡೆ CSKಗೆ ನಿನ್ನೆ ನಮ್ಮ ಭವಿಷ್ಯ ಅವ್ರದ್ದು ನಮ್ಮದ ಮೇಲೆ ನಿರ್ಧಾರ ಆಗಿತ್ತು. ನಮ್ಮ ಮ್ಯಾಚ್ ಹೇಗೆ ಹೋಗುತ್ತೆ ಅವ್ರ ಭವಿಷ್ಯ ಹಾಗೆ ಅಂತೇಳಿ CSK ಅಭಿಮಾನಿಗಳು ಕೂಡ ನಿನ್ನೆ ಸಿಕ್ಕಾಪಟ್ಟೆ ಪ್ರೇಯರ್ ಮಾಡಿದ್ದಾರೆ RCB ಗೆಲ್ಲಬೇಕು ಅಂತೇಳಿ. ಅವ್ರ ಪ್ರೇಯರ್ ನಿನ್ನೆ ಫಲಿಸ್ತು ಅನ್ನಿಸ್ತಾ? ಬದ್ಧವೈರಿಗಳ ಪ್ರೇ ಇರ್ಬೋದು, ನಾವೇನು ಹಿತಶತ್ರುಗಳಂತೀವಿ, ಜೊತೆಗಿದ್ದರು ನಮಗೆ ಒಳ್ಳೇದು ಬಯಸ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಒಳ್ಳೇದಿನ್ನ ಯಾವುದಿದೆ.
ಜೊತೆಗೆ ಅವರು ನಮ್ಮ ಗೆಲುವಿನ ಮೇಲೆ ನಿರ್ಧಾರ ಆಗಿದೆ ಅನ್ನೋದೇ ತುಂಬಾ ಒಳ್ಳೆ ವಿಷಯ. ಅದು ಇನ್ನೊಂದಿಷ್ಟು ಖುಷಿ ಕೊಡುವಂತ ವಿಷಯ. ಜೊತೆಗೆ ಅವರಿಗೆ ನಮ್ಮ ಗೆಲುವಿನ ಮೇಲೇನೆ ಇಲ್ಲ, ಅವ್ರ ಬ್ಯಾಟಿಂಗ್ ಮೇಲೂ ಕೂಡ ಅವ್ರ ಜೀವನ ನಿಂತಿದೆ. ನಾವು ಹೋಗ್ಲಿ, ನಮ್ದು ಉದಾರತೆ ಗೊತ್ತಲ್ವಾ, ಎಲ್ಲಾರಿಗೂ ಒಳ್ಳೇದ್ ಮಾಡ್ಕೊಡ್ತೀವಿ. ಹಾಗಾಗಿ CSK ಗೋಸ್ಕರನೇ ಗೆದ್ದಿದೀವಿ ಅನ್ಕೊಳ್ಳಿ, ಪರವಾಗಿಲ್ಲ. ಒಂದು ಇನ್ನೊಂದು ಅಂತ ಹೇಳಿದ್ರೆ, ತುಂಬಾ ಈ ಬಾರಿ ಆರಂಭ ಆದಾಗ 19ನೇ ಆವೃತ್ತಿ ತುಂಬಾ ಡ್ಯಾಶಿಂಗ್ ಆಗಿ ಬಂದಿದ್ದು ಒಂದು ಟೀಮ್ ಅಂತ ಹೇಳಿದ್ರೆ RCB ಬಿಟ್ರೆ ಪಂಜಾಬ್. ಸತತ 6ನೇ ಸೋಲು ನಮ್ಗೆ ಪಾಪ ಅನ್ಸತ್ತೆ. ಯಾಕೆ ಹೀಗಾಯ್ತು, ಎಲ್ಲೆಡುತ್ತು, ಒಳ್ಳೆ ರನ್ ಬರ್ತಾ ಇದೆ, ಬೌಲಿಂಗ್ ಯೂನಿಟ್ ಚೆನ್ನಾಗಿತ್ತು, ಯಾಕೆ ಹೀಗಾಗ್ತಿದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನಾಯಕರಾಗಿ ಶ್ರೇಯಸ್ ಅಯ್ಯರಿಗೆ ಇದು ನಿನ್ನೆದು 100ನೇ ಪಂದ್ಯ. ಅವ್ರನ್ನ ಹೊರತುಪಡಿಸಿದ್ರೆ MS ಧೋನಿ, ವಿರಾಟ್ ಕೊಹ್ಲಿ, ಹಾಗೇನೆ ನಮ್ಗೆ ರೋಹಿತ್ ಶರ್ಮಾ, ಅದನ್ನ ಹೊರತುಪಡಿಸಿದ್ರೆ ಅದೇ KKR ತಂಡ ನಾಯಕ ನಮ್ಮ ಹಾಲಿ ಕೋಚ್ ಗೌತಮ್ ಗಂಭೀರ್, ಇವ್ರುಗಳೇ ಇರೋದು ಅಷ್ಟೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಅಲ್ಲಿ ಇರುವಂತ ಕ್ಯಾಪ್ಟನ್. ಆ ಮ್ಯಾಚ್ ನ ಗೆಲ್ತೀವಿ ಅನ್ನೋದಿತ್ತು. ಇನ್ನೊಂದು ಅಂತ ಹೇಳಿದ್ರೆ, ಈ ಧರ್ಮಶಾಲಾ ಅನ್ನೋ ಗ್ರೌಂಡ್ ಏನಿದೆ, ಮಧ್ಯಾಹ್ನ ನಡೆದ ಪಂದ್ಯಗಳು ಇತ್ತೀಚೆಗೆ ಎಲ್ಲ ಪಂದ್ಯಗಳನ್ನು ಕೂಡ ಚೇಜಿಂಗ್ ಗೆದ್ದಿತ್ತು. ಹಾಗಾಗಿ ಟಾಸ್ ಗೆದ್ದು ಚೇಜಿಂಗ್ ತೆಗೆದುಕೊಂಡಾಗ ಒಂದು ಮ್ಯಾಚ್ ಗೆಲ್ಲುತ್ತೆ ಅನ್ನುವ ಭರವಸೆ ಅವರಿಗೆ ಮೂಡಿತ್ತು. ಇನ್ನೊಂದು ವೈಫಲ್ಯ ಅಂತ ಹೇಳಿದ್ರೆ, ನಿನ್ನೆ ಮ್ಯಾಚ್ ಸೇರಿನೂ ಕೂಡ ಅಲ್ಲಿ ಅವ್ರದ್ದು 8ನೇ ಸೋಲು ಅಂತ ಹೇಳಿದ್ರೆ, ಅವರು ಬ್ಯಾಕ್ ಟು ಬ್ಯಾಕ್ ಧರ್ಮಶಾಲಾದಲ್ಲಿ ಸೋಲ್ತಾನೆ ಬರ್ತಿದ್ದಾರೆ. ಆ ಸುಂದರ ವಾತಾವರಣ, ಸುಂದರ ಗ್ರೌಂಡ್ ಅವ್ರಿಗೆ ಮಾರಕವಾಗಿ ಪರಿವರ್ತನೆ ಆಗ್ತಿದೆ ಪಟೇಲ್. ಹಾಗಾಗಿ ಅವ್ರಿಗೆ ಆ ಗ್ರೌಂಡಿನ ಬ್ಯೂಟಿ ಮಾತ್ರ ಸವಿಲಿಕ್ಕೆ ಆಗುತ್ತೆ, ಜಯ ಆ ಗ್ರೌಂಡ್ ಅಲ್ಲಿ ಅವ್ರಿಗೆ ಸಿಗ್ತಾ ಇಲ್ಲ. ಇನ್ನೊಂದು ಅಂತ ಹೇಳಿದ್ರೆ, ಒಂದು ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಬೇಕಂತ ಹೇಳಿದ್ರೆ, ಸುಟುಕು ಕ್ರಿಕೆಟ್ ನಲ್ಲಿ ಎಲ್ಲರೂ ಬ್ಯಾಟ್ ಬೀಸ್ತಾರೆ ಸುಮ್ಮನೆ, ಆದ್ರೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ಹೊಂದಿದ ತಂಡ ಜಯ ಗಳಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಬೌಲಿಂಗ್ ಯೂನಿಟ್ ಉತ್ತಮವಾಗಿರ್ಬೇಕು, ಅದರಲ್ಲೂ ಸೀಮರ್ಸ್ ಉತ್ತಮವಾಗಿರ್ಬೇಕು. ನೋಡಿ, ಪವರ್ ಪ್ಲೇ ನಲ್ಲಿ ಕಮ್ ಬ್ಯಾಕ್ ಮಾಡೋದೇ ಪಂಜಾಬ್ ನ ಒಂದು ದೃಷ್ಟಿಕೋನ. ಪವರ್ ಪ್ಲೇ ನ ಗ್ಯಾಂಬ್ಲಿಂಗ್ ಮಾಡೋಂತ ಪ್ಲೇಯರ್ಸ್ ಅವರಿಬ್ರು ಕೂಡ. ಅವರಿಬ್ಬರು ಓಪನಿಂಗ್ ಹೆಡಮುರಿ ಕಟ್ಟಿರೋದ್ರಲ್ಲಿ ಭುವನೇಶ್ವರ್ ಕುಮಾರ್ ಪಾತ್ರ ಅಗ್ರಗಣ್ಯವಾಗಿದೆ. ಏನು ಆ ಬಾಲ್ ಇನ್ ಸ್ವಿಂಗ್ ಬರ್ತಾ ಇದೆ, ಔಟ್ ಸ್ವಿಂಗ್ ಬರ್ತಾ ಇದೆ, ಬ್ಯಾಟ್ ಇಡಕ್ಕೆ ಟೈಮಿಂಗ್ಸ್ ಇಲ್ಲ, ಜಡ್ಜ್ಮೆಂಟೇ ಇಲ್ಲ ಅವರಿಗೆ, ಸುಮ್ನೆ ಶಾಟ್ ಮಾಡ್ತಾರೆ. ಇನ್ನೊಂದ್ ಕಡೆಗೆ ಪ್ರಿಯಾಂಶು ಆರ್ಯ ಕ್ಯಾಚ್ ಕೊಟ್ಟು ಆ ಒಂದು ಸರ್ಕಲ್ ಅಲ್ಲಿ ಕ್ಯಾಚ್ ಕೊಟ್ರೆ, ಇವರಿಗೆ ಬ್ಯಾಟ್ ಇಡಬೇಕಾ ತೆಗಿಬೇಕಾ ಗೊತ್ತಾಗಿಲ್ಲ, ಸೀದಾ ಸ್ಲಿಪ್ಪಿಗೆ ಹೋಗುತ್ತೆ. ಅದ್ಭುತ ಒಂದು ಲಯದಲ್ಲಿರೋ ಭುವಿ ಆಡ್ಕೊಂಡಿದ್ರು. ಇವ್ರನ್ನ ಒಂದು 10 ಕೋಟಿಗೆ ಹಿಂಗೆಲ್ಲ ಕರೆದಾಗ RCB ಅಲ್ಲಿ ನಿಂತ ಆಯ್ಕೆ ಸಮಿತಿಯರ ಆಶೀಶ್ ನೇರ ಅಂತ ಪ್ಲೇಯರ್ಗಳು ನಗ್ತಿದ್ರು. ಅದನ್ನ ನೋಡಿ ಇವ್ರನ್ನ ತಗೊಂಡ್ರ, ಏತಕ್ ತಗೊಂಡ್ರು ಅಂತ. ಒಂದು ಇನ್ನೊಂದ್ ಕಡೆ ಟ್ರೋಲ್ ನೋಡ್ತಾ ಇದ್ದೀವಿ, RCB ಇರೋ ಎಲ್ಲ ಆಟಗಾರರು ಬೇರೆ ತಂಡದಲ್ಲಿ ಕೈ ಬಿಟ್ಟಂತ ಆಟಗಾರರೇ ಹೆಚ್ಚಿದ್ದಾರೆ. ನಮ್ಗೆ ಟೀಮ್ ಡೇವಿಡ್, ಕೃಣಾಲ್ ಪಾಂಡೆ ಇರ್ಬೋದು, ಭುವಿ ಇರ್ಬೋದು, ರಜತ್ ಕೂಡ ಯಾರು ತಗೊಂಡೇ ಇರ್ಲಿಲ್ಲ ಅಂತರ್ನ RCB ತಗೊಂಡಾಗ. ಈಗ ಟೀಮ್ ಡೇವಿಡ್ ಅಂತ ಆಟಗಾರ ಅಷ್ಟೇ, ಮುಂಬೈ ಕೈ ಬಿಡತ್ತೆ ನನ್ನ ಅಂತ ಅಂದಾಗ ಅವ್ರ ತಲೆಯಲ್ಲಿ ಏನ್ ಬಂದಿರುತ್ತೆ. ಹಾಗಾಗಿ RCBಗೆ ವೈಯಕ್ತಿಕವಾಗಿ ಮನಸ್ಸಿಂದ ಆಡ್ತಿದ್ರು ಅವರೆಲ್ಲ, ಬ್ಲಡ್ ಅಲ್ಲಿ ಬೆರ್ತ್ ಪ್ರತಿಯೊಬ್ರು ಕೇಳಿದ್ರು ನಾವು RCB ಕಂಟಿನ್ಯೂ ಮಾಡ್ತೀವಿ ಅಂತಾರೆ. ಹಾಗಾಗಿನೇ ಇಂಥದ್ದೊಂದು ಒಳ್ಳೆ ಪ್ರದರ್ಶನ ಬರ್ತಾ ಇದೆ ಅಂತಿದ್. ಒಂದು ಇನ್ನೊಂದು, ಕೊಹ್ಲಿಗೆ ಯಾರ್ರಿ ವಯಸ್ಸಾಗಿದೆ ಅನ್ನೋರು, ಎಲ್ಲ ಫಾರ್ಮೇಟಿಗೆ ಇನ್ನೊಂದು 10 ವರ್ಷ ಆಡ್ಬೋದು. ಎಂತ ಎನರ್ಜಿ, ಗ್ರೌಂಡ್ ಅಲ್ಲಿ ಒಂದು ಮಗು ಡ್ಯಾನ್ಸ್ ಮಾಡ್ತಾ ಇದ್ರೆ ಅಗನ್ ಕೊಹ್ಲಿನ ತೋರಿಸ್ತಾರೆ. ಈ ಮಗುಗೂ ಕೊಹ್ಲಿಗೂ ಡಿಫರೆನ್ಸ್ ಇಲ್ಲ ಅಂತ ಸೆಲೆಬ್ರೇಷನ್ ಅಂತ. ಆಟನ ಹೊರತುಪಡಿಸಿ ಒಂದು ಗ್ರೌಂಡ್ ಅಲ್ಲಿ ಇರುವಂತ ಚೀರ್ ಅಪ್ ಅಂದ್ರೆ ವೀಕ್ಷಕರನ್ನು ಕೂಡ ಅವರು ಹುರಿದುಂಬಿಸುವಂತ ಕೆಪಾಸಿಟಿ ಇರುವ ಆಟಗಾರ. ಕೈಗೆ ಏಟ್ ಬಿದ್ದಿದ್ದೀರಿ, ಹೋಗ್ಬಿಟ್ಟು ಅವರು ಐಸ್ ಕ್ಯೂಬ್ ಅಲ್ಲಿ ಕೈ ಇಟ್ಕೊಂಡು ಕೂತವ್ರೆ, ವಿಕೆಟ್ ಬಿದ್ದ ತಕ್ಷಣ ಅಲ್ಲೇ ಸೆಲೆಬ್ರೇಷನ್ ಮಾಡ್ತಾರೆ. ಇಂತ ಕ್ರಿಕೆಟ್ ಲವರ್ ನ ಎಲ್ಲಿಂದ ಹುಡ್ಕೊಂಡ್ ಬರಕ್ ಸಾಧ್ಯ? ಪ್ಲೇಯರ್ ಆಗಿ ಕೂಡ ಅದ್ರಾಚೆಗೆ ಕ್ರಿಕೆಟ್ ನ ಎಂಜಾಯ್ ಮಾಡೋ ಪ್ರತಿಭೆ. IPL ಕೊಹ್ಲಿ ಇಲ್ಲದೆ ಇಮ್ಯಾಜಿನ್ ಮಾಡ್ಕೊಳ್ಳಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಒಂದು ಇನ್ನೊಂದು ಪ್ರದರ್ಶನ ಅಂತ ಬಂದಾಗ, ನಿನ್ನೆ ಜವಾಬ್ದಾರಿಯುತ ಆಟ ಆಡ್ಬೇಕಾಗಿದ್ದು RCB ಒಳ್ಳೆಯ ಮೊತ್ತವನ್ನ ಕಲೆ ಆಗ್ತು. ಪಾಟೀಲ್ ಹೇಳಿದಾಗೆ ಪಂಜಾಬ್ಗೆ ಇದು ಕಡಿಮೆ, 3-2 ಕಮ್ಮಿನೇ. ಅದನ್ನ ಚೇಂಜ್ ಮಾಡಕ್ ಬಂದಾಗ ಓಪನಿಂಗ್ ವಿಕೆಟ್ ಹೋದಾಗ ವೆಂಕಟೇಶ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಒಳ್ಳೆಯ ಒಂದು ಲಯದಲ್ಲಿ ಆಡ್ಬೇಕಿತ್ತು, ನಿಧಾನಗತಿಯಲ್ಲಿ ಕೂಪರಿಗೆ ಒಂದು ಸಪೋರ್ಟ್ ಮಾಡ್ಬೇಕಿತ್ತು. ಅವ್ರ ವಿಕೆಟ್ ಕಳ್ಕೋತಾರೆ. ಒಂದ್ ಹಂತಕ್ಕೆ ಬಂತು ಅನ್ನೋದನ್ನ ಮ್ಯಾನೇಜ್ ಮಾಡಿದ್ದು ಸ್ಟೋನಿಸ್ ಮತ್ತೆ ಶಶಾಂಕ್. ಇವರಿಬ್ಬರೇ ಕಳೆದ ಬಾರಿ ನಾವು 1 ವರ್ಷದ ಹಿಂದೆ ಫೈನಲ್ ಆಡಿದಾಗ 348 ದಿವಸದ ಹಿಂದೆ ಇದೇ ತಂಡದ ಮೇಲೆ ನಾವು ಫೈನಲ್ ಆಡಿರ್ತೇವೆ. ಆ ಸಂದರ್ಭದಲ್ಲೂ ಆಡಿರೋರು ಇವರಿಬ್ಬರೇ ಪ್ಲೇಯರ್. ಅಲ್ಲೂ ಕೂಡ ಸ್ಟೋನಿಸ್ ಔಟ್ ಆದ್ಮೇಲೆ ಕೊನೆಗೆ ಉಳ್ಕೊಂಡಿದ್ದು ಶಶಾಂಕ್. ನಿನ್ನೇನು ಇದ್ರು, ಬಟ್ ಅವ್ರ ಕೈಯಲ್ಲಿ ಗೆಲುವು ತಂದು ಕೊಡಕ್ ಆಗಿಲ್ಲ. ಯಾಕಂತ ಹೇಳಿದ್ರೆ, ನಿಮಗೆ 16ನೇ ಓವರ್ ಇಂದಾನೆ ಮಾರ್ಕ ದಾಳಿ ಶುರುವಾಗಿ ಹೋಗ್ಬಿಡ್ತು. 17ನೇ ಓವರ್ ಬಂದಂತ ನಮಗೆ ಏನ್ ಹೇಳ್ತೀವಿ, ಬೇರೆ ಟೈಮಲ್ಲೆಲ್ಲ ದುಬಾರಿ ಅಂತೀವಿ, ಎಂತ ಯಾರು ಕೇಸಿತಾರೆ. ಅದ್ರಲ್ಲೂ ಕೂಡ ಹೆಜಲ್ವುಡ್ ಅವ್ರು ಒಳ್ಳೆ ಬೌಲಿಂಗ್ ಲೈನ್ ಲೆಂತ್ ಮಾಡಿದ್ರೆ 6 ಹೊಡಿತಾರೆ ಅಂತ ಗೊತ್ತಾಗ ಯಾರ್ಕ್ ಆಗ್ತಾರೆ. ಹಾಳಾಗೋಗ್ಲಿ, ನೀವ್ಯಾಕೆ
ಯಾಕಪ್ಪ ಸೀನಿಯರ್ ಅಂತ ಹೇಳ್ಬಿಟ್ಟು ಇವರು ಕೂಡ ಡೆತ್ ಓವರ್ ಸ್ಪೆಷಲಿಸ್ಟ್ ಆಗಿ ರಸಿಕ್ ಹೊರಹೊಮ್ಮಿದ್ದಾರೆ. ಅದು ಇನ್ನ RCB ಗುಡ್ಡು. ಈಗ ಅನ್ಸತ್ತೆ ಇನ್ ಯಾರು ಬರ್ತಾರೆ ಯಾರು ಬಿಡ್ತಾರೆ ಗೊತ್ತಿಲ್ಲ. ನಮಗೆ ಆಲ್ರೆಡಿ ಕ್ಯೂ ಆಗಿದೆ. ಈಗ ಅದೇ ಸ್ಥಾನದಲ್ಲಿ ಇರಬೇಕು, ಇನ್ನೊಂದು ಮ್ಯಾಚ್ ಗೆಲ್ಬೇಕು. ಅಷ್ಟು ಬಿಟ್ರೆ RCBಗೆ ಯಾವ ಒತ್ತಡನೂ ಇಲ್ಲ. ಉಳಿದೆಲ್ಲ ತಂಡಗಳಿಗೆ RCB SRH ಮೇಲೆ ಗೆಲ್ಲೋದು ಕೂಡ ಪ್ರೇ ಮಾಡ್ತಿದ್ದಾರೆ ಬೇರೆ ತಂಡಗಳು. ಹಾಗಾಗಿ ಚಾಂಪಿಯನ್ ಆಟ ಕಣ್ ತುಂಬ್ಕೋಬೇಕು. ಒಳ್ಳೆ ಆಟ ನನ್ನ ಪ್ರಕಾರ. ಕ್ರಿಕೆಟ್ ಅಭಿಮಾನಿ ಒಬ್ರು ಚಿರಾಗ್ ಅಂತ ಹೇಳಿ ಕಾಯ್ತಿದ್ದಾರೆ. ಚಿರಾಗ್, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ಇಲ್ಲ ಹೊಸಪೇಟೆಯಿಂದ ಕರೆ ಮಾಡ್ತಿದ್ದೀವಿ. ನಿನ್ನೆ RCB ಭರ್ಜರಿಯಾಗಿ ಗೆದ್ದು ಕ್ವಾಲಿಫೈ ಆಗಿದೆ, ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ? ಹೌದು ಮೇಡಮ್, ಅದು ಪಂಜಾಬ್ ಮೇಲೆ ಅದು ಪಂಜಾಬ್ ಆಗ್ತೀವಿ ಮೇಡಮ್, ಅದ್ರ ಮೇಲೆ ಗೆದ್ದಿರೋದು ಹೌದು ತುಂಬಾ ಖುಷಿ ಮೇಡಮ್. ಆದ್ರೆ ನಮಗ ಸ್ಟ್ರಾಂಗ್ ಮೇಡಮ್. ಈಗ ಕೊಹ್ಲಿ ಅಂತ ಓಪನರ್ಸ್ ವೆಂಕಟೇಶ್ ಅಯ್ಯರ್ ಕೂಡ ನಿನ್ನೆ ತುಂಬಾ ಉತ್ತಮ ಪ್ರದರ್ಶನ ಮಾಡಿದ್ರು ಮೇಡಮ್. ಹೌದು ಹೌದು. ಈಗ ಜಾಕಬ್ ಬೆತ್ತಲ್ಗೆ ಅವ್ರಿಗೂ ಈಗ 4-5 ಮ್ಯಾಚಿಗೆ ಚಾನ್ಸ್ ಕೊಟ್ಟಿದ್ದಾರೆ ಮೇಡಮ್ ಓಪನರ್. ಬಟ್ ಅವ್ರು ಚೆನ್ನಾಗಿ ಆಡ್ಲಿಲ್ಲ. ಆ ವೆಂಕಟೇಶ್ ಅಯ್ಯರ್ನ ಆ ಓಪನರ್ ಸ್ಥಾನದಲ್ಲಿ ಅವ್ರಿಗೆ ಕೊಟ್ರೆ ಅವ್ರು ಓಪನರ್ ಕೂಡ ಆಡ್ತಾರೆ. ಹೌದೌದು, ಖಂಡಿತ ಹೌದು. ಅವಾಗ RCBಗೆ ಇನ್ನೂ ಏನೋ ಒಂಥರ ಪವರ್ ಆಗುತ್ತೆ ಮೇಡಮ್. ಮತ್ತೆ ಬೌಲಿಂಗ್ ನಲ್ಲಿ ಭುವನೇಶ್ವರ್ ಕುಮಾರ್ ಫಸ್ಟ್ನೇ ಓವರ್ ವಿಕೆಟ್ ತಗೊಂತಾರೆ. ಮತ್ತೆ ಅವರು ಭುವನೇಶ್ವರ್ ಅವರು 2 ವಿಕೆಟ್ ತಗೊಂತಾರೆ ಮೇಡಮ್ ನಿನ್ನೆ. ಹೌದು ಹೌದು. ಹಾಗಾದ್ರೆ ಈ ಸರಿ RCB ಈ ಸರಿನೂ ಕಪ್ ನಮ್ದೇ ಅನ್ಸುತ್ತಾ? ಹೌದು ಮೇಡಮ್, ಈ ಸಲ ಕಪ್ ನಮ್ದೇ. ಡೌಟ್ ಬೇಡ ಮೇಡಮ್. ಅಲ್ಲೇ ಕ್ವಾಲಿಫೈ ಆಗಿದೆ, ಸೆಮಿಫೈನಲ್ ಗೆಲ್ಬೇಕು. ಹೌದು ಹೌದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಪಾಟೀಲ್ ಸರ್, ಆಗ್ಲೇ ನಾವು ಟ್ವೀಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲಿಗೆ ಪಂಜಾಬ್ ಟ್ವೀಟ್ ಮಾಡುತ್ತೆ, ನಮ್ಮನ್ನ ಹಂಗಿಸುತ್ತೆ. ಆದ್ರೆ ನಿನ್ನೆ ಈಗ RCB ಇಂದ 2 ಟ್ವೀಟ್ಗಳು ಇಟ್ಸ್ ಓಕೆ ಗಾಯ್ಸ್, ಡೋಂಟ್ ಡೂ ಇಟ್ ನೆಕ್ಸ್ಟ್ ಟೈಮ್ ಅಂತ ಹೇಳಿ ಒಂದು ಟ್ವೀಟ್ ಅನ್ನ ಮಾಡಿ 2 ಫೋಟೋಗಳನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ನಮ್ಮನ್ನ ಹಂಗಿಸಿದವ್ರು ಯಾರು ಎದ್ದು ಬಂದೇ ಇಲ್ಲ ಚರಿತ್ರೆಯಲ್ಲಿ. ಹಂಗಿಸಿದವರು CSK ಆರಂಭದಲ್ಲಿ ಆ ಬಸ್ಸಲ್ಲಿ ಕೂತ್ಕೊಂಡು 5 ಕಪ್ಪು ಅಂತ ಹಂಗಿಸ್ತಾರೆ. ಅವಾಗ ಅವ್ರು ಡೌನ್ಫಾಲ್ ಸ್ಟಾರ್ಟ್ ಆಗಿದ್ದು, ಇದುವರೆಗೂ ಕೂಡ ಎದ್ದಿಲ್ಲ ಅವರು. ಅದಾದ ನಂತರ ಮುಂಬೈ ಕೂಡ ಒಂದ್ಸರಿ ಟ್ರೋಲ್ ಮಾಡಿತ್ತು. ಅದಾದ ನಂತರ ಅವ್ರು ಡೌನ್ಫಾಲ್ ಸ್ಟಾರ್ಟ್ ಆಯಿತು, ಕ್ಯಾಪ್ಟನ್ಸಿ ಇಶ್ಯೂಸ್ ಆಯಿತು, ಎಲ್ಲ ಹಾಳಾಗೋಯ್ತು. ಆಮೇಲೆ ನನಗನ್ಸಿದ ಮಟ್ಟಿಗೆ KKR ಸಿಗ್ನಲ್ ಅಲ್ಲಿ 49 ಆದಿದ್ದು ಅಂತ ಹೇಳಿ ಎಲ್ಲ ಟ್ರೋಲ್ ಮಾಡಿದ್ರು. ಅವರು ಕೂಡ ಅಟರ್ ಫ್ಲಾಪ್ ಪ್ರದರ್ಶನದಲ್ಲೇ ಇದ್ದಾರೆ. ಮತ್ತೆ ಅವ್ರನ್ನ ಗೆದ್ದ ಮೇಲೆ ನಮ್ಮವ್ರು ಹೇಗೆ ಟ್ರೋಲ್ ಮಾಡಿದ್ರು ಅನ್ನೋದು ಗೊತ್ತಿದೆ. ಆ ಮನುಷ್ಯನನ್ನ ಕಾಡಲ್ಲಿ ಇದನ್ನ ಮಾಡಿ ನಮ್ಮ ಸಿಂಹ ಎದ್ದು ನಿಂತ್ಕೊಂಡ್ಬಿಟ್ಟಿತ್ತು. ಈಗ 49 ಅಂತ ಇನ್ನೊಂದ್ಸರಿ ಟ್ರೋಲ್ ಮಾಡಿದ್ದು ನಮ್ಮ ಪಂಜಾಬ್. ನೋಡಿ, ಓಡೋ ಕುದುರೆ ಅಶ್ವಮೇಧ ಅಂತ ಅದಕ್ಕೆ ಹೆಸರೇ ಇಟ್ಬಿಟ್ಟಿದ್ರು. ಅಂತ ಅಶ್ವಮೇಧವನ್ನ ಕಟ್ಟಿ ಹಾಕಿದ್ದು RCBನೇ. ಆ ಒಂದು ಟ್ರೋಲ್ ಇಂದನೇ ಅವ್ರದ್ದು ಓವರ್ ಕಾನ್ಫಿಡೆನ್ಸ್ ಗೊತ್ತಾಯ್ತು ಅಂತ ಅನ್ಸುತ್ತೆ. ನಿನ್ನೆ ಅವ್ರ ಸೋತ್ ಮೇಲೆ ನಾವು ಹಾಕಿದ್ದು ತುಂಬಾ ಈಸಿಯಾಗಿ, ಇಟ್ಸ್ ಓಕೆ ಗೈಸ್ ಬಟ್ ಡೋಂಟ್ ಡೂ ದಿಸ್ ಅಗೇನ್ ಅಂದ್ರೆ ವಾರ್ನಿಂಗು ಕೊಟ್ಟಿದ್ದಾರೆ. ನೀವು ಮಾಡಿದ್ದಕ್ಕೆ ನೀವು ಅನುಭವಿಸಿದಿರಿ ಅನ್ನುವಂಥದ್ದನ್ನ ಪೆಟ್ಟನ್ನು ಕೊಟ್ಟಿದ್ದಾರೆ. ಅಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಡಿಯೋನು ಹಂಚ್ಕೊಂಡಿದ್ದಾರೆ. ಏನು ಅಂತಂದ್ರೆ ಎಲ್ಲರೂ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕೂತ್ಕೊಂಡಾಗ ಹೆಂಗ್ ಹೊಡೆದ್ವಿ ಅನ್ನೋದನ್ನ ಕೂಡ ತೋರಿಸಿದ್ದಾರೆ. ಆಮೇಲೆ ಶೆಫರ್ಡ್ ಮತ್ತೆ ಟೀಮ್ ಡೇವಿಡ್ ಅದೊಂದು ವಿಡಿಯೋ ಹಾಕಿ ಸಖತ್ತಾಗಿ ಉರ್ಸಿದ್ದಾರೆ. ಪಂಜಾಬ್ಗೆ ಮಾತ್ರ ಉರ್ಸೋದನ್ನ ಎಷ್ಟು ನೀಟಾಗಿ ಉರ್ಸಿದ್ದಾರೆ ಅಂದ್ರೆ ಅವ್ರಿಗೆ ಹರ್ಟು ಆಗಿರ್ಬಾರ್ದು ನಾವು ಇದನ್ನ ಮಾಡಿದೀವಿ ಅಂತ. ಆಮೇಲೆ ಇನ್ನೊಂದ್ಸರಿ ಅವ್ರು ಮಾಡಕ್ಕೂ ಹೋಗ್ಬಾರ್ದು, ಆ ತರ ಮಾಡಿದ್ದಾರೆ. ಬಟ್ ನನಗೆ ಪಂಜಾಬ್ ಬಗ್ಗೆ ನಿಜವಾಗ್ಲೂ ಪಾಪ ಅನ್ಸುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಕೊನೆ ಹಂತದಲ್ಲಿ ಬಂದ್ರು, ಕೊನೆ ಹೆಜ್ಜೆಯಲ್ಲಿ ಎಡವಿದ್ರು. ಈ ಸರಿನೂ ಕೂಡ ತುಂಬಾ ಒಳ್ಳೆ ಆರಂಭ ಪಡ್ಕೊಂಡ್ರು. ಪ್ರೀತಿ ಜಿಂಟಾ ನೋಡಿದ್ರೆ ಬೇಜಾರಾಗುತ್ತೆ. ಯಾಕಂದ್ರೆ ಮೊದಲಿಂದನೂ ಆ ಟೀಮ್ಗೆ ಇಷ್ಟು ಓನರ್ಗಳನ್ನ ನೋಡಿದೀನಿ. ಪ್ರೀತಿ ಜಿಂಟಾ ಅಷ್ಟು ಸಪೋರ್ಟಿವ್ ಒಬ್ರು ಓನರ್ನ ಇದುವರೆಗೂ ಯಾರನ್ನೂ ನೋಡಿಲ್ಲ. ಆ ಒಂದು ಟೀಮ್ ಗೆಲ್ಲಿ ಅನ್ನೋದು ನನ್ನ ಹಾರೈಕೆ ಖಂಡಿತವಾಗ್ಲೂ ಇದೆ. RCB ಗೆಲ್ಲಿಲ್ಲ ಅಂದ್ರೆ ನನಗೆ ಪಂಜಾಬೇ ಸೆಕೆಂಡ್ ಗೆಲ್ಲಬೇಕು ಅನ್ನೋಂಥ ಆಸೆ ಮೊದಲಿಂದನೇ ಇದೆ. ಬಟ್ ನಮ್ಮ RCB ಮೇಲೆ ಟ್ರೋಲ್ ಮಾಡಿದ್ದಾರೆ ಅಂದ್ರೆ ಇವ್ರು ಕೆಳಗಡೆ ಇರಬೇಕು, ಆ ಯೋಗ್ಯತೆನೇ ಇವ್ರಿಗಿದೆ ಅಂತ ಅನಿಸ್ತು. ಬಟ್ ಟ್ರೋಲ್ ಇಂದನೇ ಅವರ ಒಂದು ಡೌನ್ಫಾಲ್ ಸ್ಟಾರ್ಟ್ ಆಗಿದ್ದು. ಇದನ್ನ ವಾಪಸ್ ಇನ್ಮೇಲೆ ಯಾವ ತಂಡನೂ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ RCB ಮೇಲೆ. ಹಾಗೆ ಪ್ರೇಮ್ ಸರ್, ಈಗ ವೆಂಕಟೇಶ್ ಅಯ್ಯರ್ ಬಗ್ಗೆ ಮಾತಾಡಲೇಬೇಕು. ಯಾಕೆಂತಂದ್ರೆ ವೆಂಕಟೇಶ್ ಅಯ್ಯರ್ ಬೇಕು ಅಂತೇಳಿ ಅಭಿಮಾನಿಗಳೆಲ್ಲ ಬೇಡ್ಕೊಳ್ತಾ ಇದ್ರು. ಕೊನೆಗೂ ನೆನ್ನೆ ವೆಂಕಟೇಶ್ ಅಯ್ಯರ್ಗೆ ಚಾನ್ಸ್ ಸಿಕ್ತು. ಅವರ ಪ್ರದರ್ಶನದ ಬಗ್ಗೆ ಹೇಳೋದಾದ್ರೆ, ವೆಂಕಟೇಶ್ ಅಯ್ಯರ್ ಒಂಥರ ನಮ್ಮ ಕರ್ನಾಟಕದ KL ರಾಹುಲ್ ತರ ಎಲ್ ಬಿಟ್ರು ಆಡ್ತಾರೆ. ಪಾಪ ವೆಂಕಟೇಶ್ ಅಯ್ಯರ್ ಓಪನರ್ ಕೂಡ ಹೌದು. ಬಿಡಿ ನೀವು ಅಥವಾ ಫಿನಿಶರ್ ಆಗಿ ಇಟ್ಕೊಳ್ಳಿ, ಬಾಲ್ ಕೊಡ್ರಿ, ಬೌಲಿಂಗು ಮಾಡ್ತಾರೆ. ಹಾಗಾಗಿ ನಿನ್ನೆ ಅವರಿಗೆ ಸ್ಟಾರ್ಟಿಂಗ್ 1-2-3 ಬಾಲ್ ಲಯ ಕಂಡ್ಕೊಳ್ಳಕ್ ಒದ್ದಾಡಿದ್ರು. ಜೊತೆ ಕೊಹ್ಲಿ ಇದ್ದಿದ್ರಿಂದ ಅವೆಲ್ಲ ಏನು ಅನ್ನಿಸ್ಲೇ ಇಲ್ಲ. ಕಮ್ ಬ್ಯಾಕ್ ಮಾಡಿದ್ರು. ಅವ್ರ ಹೈಟಿಗೆ ತಕೊಂತೆ ನಾವೇನ್ ಜೇಸನ್ ಹೋಲ್ಡರ್ ಹಿಂಗೆ ಬೆಂಡ್ ಆಗಿ ಎತ್ಬಿಟ್ಟು 6 ಹೊಡೆದ್ರೆ ಗ್ರೌಂಡ್ ಇಂದ ಆಚೆ ಹೋಗುತ್ತೋ ಅದೇ ರೀತಿಯ ಹೈಟ್ ಕೂಡ ಇರೋದ್ರಿಂದ ನಿನ್ನೆ ಅಡ್ವಾಂಟೇಜ್ ಅವರಿಗೆ ತುಂಬಾ ಚೆನ್ನಾಗಿ ಅಟ್ಯಾಕ್ ಮಾಡಿದ್ರು. ಸ್ಪಿನ್ನರ್ ಬಂದ್ರು ಕೂಡ ಹಾಗೇನೆ ಅಟ್ಯಾಕ್ ಮಾಡಿದ್ರು. ಒಂದು ವೆಂಕಟೇಶ್ ಅಯ್ಯರ್ ನಾವು ನೋಡ್ಬೇಕು,
ಪ್ಲೇಯಿಂಗ್ 11 ಅಲ್ಲದೇನೆ ಇಂಥ ಅವಕಾಶ ಕೊಟ್ಟಾಗೆಲ್ಲ ಮಿಂಚೋ ಆಟಗಾರರಿದ್ದಾಗ ನೆಕ್ಸ್ಟ್ ಸಾಲ್ಟ್ ಬಂದಾಗ ಮತ್ತೆ ಯಾರಾದ್ರೂ ಕೂರ್ಲೇಬೇಕಾಗುತ್ತೆ. ಕೂತವ್ರು ಎಲ್ಲರೂ ಕೂಡ ಬಂದ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೆ ವೆಂಕಟೇಶ್ ಅಯ್ಯರ್ ಆಡಿದ 2 ಮ್ಯಾಚ್ ಅಲ್ಲೂ ಒಂದು 50 ಬರ್ಸಿದ್ರು 50+ ಬಂದಿದೆ 2 ಮ್ಯಾಚ್ ಅಲ್ಲಿ ಅಂತ ಹೇಳಿದಾಗ ನೀವು ಎದುರಾಳಿ ತಂಡ ಹೇಗೆ ಕನ್ಸಿಡರ್ ಮಾಡ್ಬೇಕು. ಯಾರಾದ್ರೂ ಒಬ್ರು ಗಾಯಕ್ಕೊಳಗಾದ್ರೆ ಅವರಲ್ಲಿ ಅಥವಾ ಬೇಡ ಅನ್ಸದ ಅಥವಾ ಇಂಪ್ಯಾಕ್ಟ್ ಬಂದಾಗ ಅವ್ರು ಹೆಂಗ್ ಆಡ್ಬೋದು ಅನ್ನೋದನ್ನ ಎಲ್ಲವೂ ಕೂಡ ಭಯ ಹುಟ್ಟಿಸ್ಬಿಡಿದೆ ಒಂದು ಚಾಂಪಿಯನ್ ತಂಡ. ಒಂದು ಟೀಮ್ ಇಂಡಿಯಾ ತರ ಆಗ್ಬಿಡಿದೆ RCB. ನಂಗೆ ಚಾನ್ಸ್ ಕೊಟ್ಟಾಗ ಆಡಿಲ್ಲ ಅಂದ್ರೆ ಮತ್ತೆ ಚಾನ್ಸ್ ಕೊಡ್ತಾರೆ ಅಲ್ವಾ ಅನ್ನೋದು. ಅಂತ ಪ್ಲೇಯರ್ಗಳೇ ತುಂಬಿರ್ಬೇಕಾದ್ರೆ ಇನ್ನ ಕೂತಿರೋರು ಇನ್ನ ಬಂದಿಲ್ಲ. ಬೌಲಿಂಗ್ ಕೂಡ ಅಂತ ಒಳ್ಳೆ ತಂಡನೇ ಇದೆ. ಹಾಗಾಗಿ ಕೊಟ್ಟರೆಲ್ಲ ಒಳ್ಳೆ ಅವಕಾಶ ಕೊಟ್ಟಾಗ ಕ್ಯಾಪ್ಟನ್ಸಿಗೆ ಇರ್ಬೋದು, ಮ್ಯಾನೇಜ್ಮೆಂಟ್ ಆಗ್ಬೋದು, ಒಂದು ತಲೆನೋವು ಕಮ್ಮಿ ಆಗ್ತದೆ. ಹಾಗಾಗಿ ವಿರಾಟ್ ಕೊಹ್ಲಿ ಅಂತ ಆಟಗಾರರಿದ್ದಾಗ ಇಲ್ಲಿ ಡ್ರೆಸ್ಸಿಂಗ್ ರೂಮಿನ ವಾತಾವರಣ ಹೆಲ್ದಿ ಆಗೇನೆ ಇರುತ್ತೆ. ನೋಡಿ ಅವರು ಅಲ್ಲೋಗಿ ಡಗೌಟ್ ಅಲ್ಲಿ ಕೂತಾಗ ಎಲ್ಲರೂ ನಗಿಸ್ತಾ ಇರ್ತಾರೆ, ಮಾತನಾಡ್ತಾ ಇರ್ತಾರೆ. ಅದು ಈ ತರದ ಒಂದು ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ನಿಮ್ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಚೆನ್ನಾಗಿಲ್ಲ ಅಂದ್ರೆ ಸ್ಟಾರ್ ಆಟಗಾರ ಇದ್ರು ಅಧೋಗತಿಗೆ ಹೋಗುತ್ತೆ ಅನ್ನೋಕೆ ಮುಂಬೈ ನೋಡಿದೀವಿ. ಮುಂಬೈ ಆನ್ ಪೇಪರ್ ಎಂತ ತಂಡ ಇದೆ. ಹಾಗಾಗಿ ಒಂದು ಒಳ್ಳೆಯ ವಾತಾವರಣ ಇಲ್ದಾಗ ಕೂಡ ತಂಡ ಹಾಳಾಗುತ್ತೆ. ಇನ್ನ ಕೊಹ್ಲಿ ಅಂತ ಬಂದಾಗ ಏನೇ ಮಾಡಿದ್ರು ರೆಕಾರ್ಡ್ ಆಗುತ್ತೆ. ನಿನ್ನೆ ಅಷ್ಟೇ ನೋಡಿ 280ನೇ ಪಂದ್ಯವನ್ನ ಕೊಹ್ಲಿ ಆಡಿದ್ರು. 279 ಹಾಗೇನೆ 78 ಧೋನಿ ಮತ್ತೆ ರೋಹಿತ್ ಶರ್ಮಾ ಇದ್ರು. ಈಗ ವಿರಾಟ್ ಕೊಹ್ಲಿ ಆ ದಾಖಲೆಯನ್ನು ಉಳಿಸಿ ಮಾಡಿದ್ರೆ ಅಂದ್ರೆ ಯಾವ ದಾಖಲೆಗಳು ಉಳಿಯಲ್ಲ, ಜೊತೆ ಕೊಟ್ಟಿದ್ನು ವಾಪಸ್ ತಗೋಬೇಕಾಗತ್ತೆ ನಮಗೆ. ನೋಡಿ ನಿನ್ನೆ ಈ ಒಂದು ಹರ್ಪಿತ್ ಬ್ರಾರ್ಗೆ ಏನ್ ಸೆಡ್ ಹೊಡಿತಾರೆ ಅದನ್ನ ವಾಪಸ್ ಕೊಡ್ತಾರೆ. ಅವ್ರದ್ದು ಯಾರಿಗೆ ಚೇರ್ ಅಪ್ ಮಾಡಿದ್ರು ಅವರಿಗೆ ವಾಪಸ್ ತೋರಿಸಿದ್ರು. ಒಂದು ಆಮೇಲೆ ಸಣ್ಣ ಮಿಸ್ಟೇಕು ಕೂಡ ಆಗಬಾರ್ದು. ಚಾಂಪಿಯನ್ ತಂಡ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಶ್ರೇಯಸ್ ಶರ್ಮಾ ಬೌಂಡ್ರಿ ಬಿಡ್ತಾರೆ. ನಾವು ಆಲ್ರೆಡಿ ಗೆಲ್ಲೋ ಹಂತದಲ್ಲಿ ಇದೀವಿ, ಅಲ್ಲಿ ಏನ್ ತೊಂದರೆ ಇಲ್ಲ. ಆದ್ರೂ ಕೂಡ ಒಂದು ಬೌಂಡ್ರಿ ಬಿಟ್ಟಾಗ ನಮ್ಗೆ ವಿರಾಟ್ ಕೊಹ್ಲಿ ಎಂತ ರಿಯಾಕ್ಷನ್ ಮಾಡ್ತಾರೆ ಅಂದ್ರೆ ಇದೆಂತ ಬೌಂಡ್ರಿ ಬಿಟ್ಟೆ, ಈಸಿಯಾಗಿ ಯಾಕೆ ಕೊಡ್ಬೇಕು. ಪ್ರತಿಯೊಂದನ್ನು ಕೂಡ ಗೇಮ್ ಅಲ್ಲಿ ಇರ್ತಾರೆ ಅವ್ರು ಕೊನೆ ಬಾಲ್ ವರೆಗೂ. ಅದು ಬಹಳ ಇಂಪಾರ್ಟೆಂಟ್ RCBಗೆ. ಮೇ ಬಿ ಯಂಗ್ ಪ್ಲೇಯರ್ಸ್ ಗಳು ವಿರಾಟ್ ಕೊಹ್ಲಿಯಿಂದ ಕಲಿಯೋದು ತುಂಬಾ ಇದೆ. ಇನ್ನ ಪಟ್ಟಿ ಅಂತ ಬಂದಾಗ ಮುಂದಿನ ಹಂತದಲ್ಲಿ ಇರುವ ತಂಡ ಕೂಡ SRH ಮೇಲೆ ನಾವು ಆಡೋದಾದ್ರೆ SRH ಕೂಡ ಬೀಟ್ ಮಾಡಲೇಬೇಕು. ಅದಕ್ಕಿಂತ ಮೊದಲೇ ಇವತ್ತು SRH ತಂಡ CSK ಮೇಲೆ ಏನ್ ಮಾಡುತ್ತೆ ಅನ್ನೋದು ಕೂಡ ಪಾಯಿಂಟ್ ಟೇಬಲ್ ವೇರಿಯೇಷನ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನು CSK ಅಳಿವು ಉಳಿವು ಕೂಡ ಅವ್ರ ಮೇಲೆ ಇದೆ. ನಾವು ಅನ್ಕೊಂಡಿದ್ವಿ ಆ 4ರ ಘಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಪಂಜಾಬ್ ಹೊರಗೆ ಹೋಗಲ್ಲ ಅನ್ಕೊಂಡಿದ್ವಿ. ಬಟ್ ಪಂಜಾಬೇ ಈಗ ಹೊರಗೆ ಹೋಗೋ ಸಿಚುಯೇಷನ್ ನಲ್ಲಿ ಇದೆ. ನೋಡಿ ನಮ್ಗೆಲ್ಲ ಡೆಲ್ಲಿಯಿಂದ ಹಿಡಿದ್ಬಿಟ್ಟು ಡೆಲ್ಲಿಯಿಂದ ಆಚೆ ರಾಜಸ್ಥಾನ 12 ಮ್ಯಾಚ್ ಆಡಿದೆ. ಒಂದು ನಮಗೆ ಚೆನ್ನೈ 12 ಮ್ಯಾಚ್ ಆಡಿದೆ. ಇನ್ನು ಹೈದರಾಬಾದ್ 12 ಮ್ಯಾಚ್ ಆಡಿದೆ. ಇನ್ನು 2 ಪಂದ್ಯಗಳು ಇರೋದ್ರಿಂದ ಪಾಯಿಂಟ್ ಟೇಬಲ್ ಇನ್ನ ಉಲ್ಟಾ ಪಲ್ಟಾ ಆಗತ್ತೆ. ಬಟ್ ನಾವು ಇನ್ನೊಂದು ಮ್ಯಾಚ್ ಅಲ್ಲಿ ಸ್ಥಿರ ಪ್ರದರ್ಶನ ಮಾಡಿದ್ರೆ ಅಲ್ಲೇ ಇರ್ತೀವಿ. 1 ಮತ್ತು 2ನೇ ಸ್ಥಾನದಲ್ಲಿ ಇದ್ದಾಗ ಅಡ್ವಾಂಟೇಜ್ ತುಂಬಾ ಇದೆ, ನಿಮಗೆ ಗೊತ್ತು. ಒಂದ್ ವೇಳೆ ಮುಂದಿನ ಹಂತದಾಗ ಎಡುವ ಸಿಚುಯೇಷನ್ ಬಂತು, ನಡೆಯೋ ಕಾಲ ಎಡುವ ಸಹಜ ಅಂತ ನಾವೇನಾದ್ರೂ ಎಡವಿದೀವಿ ಅಂದ್ರೆ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಆಪ್ಷನ್ ಇಲ್ಲ. ಹಾಗಾಗಿ 1 ಮತ್ತು 2ರಲ್ಲಿ RCB ಉಳ್ಕೊಳ್ಳೋಕೆ ಈ ಪ್ರದರ್ಶನ ಕಂಟಿನ್ಯೂ ಮಾಡಬೇಕು. ನನಗೆ ಅನ್ಸುತ್ತೆ ಸೋಲು ಈಗಾಗಲೇ ನೋಡಿದೀವಿ, ತಿದ್ಕೊಂಡಿದೀವಿ. ಇನ್ನು ಗೆಲುವಿನ ಡಿಪೆಂಡಿಂಗ್ ಚಾಂಪಿಯನ್ ಆಗ್ಬೇಕಂದ್ರೆ ಗೆಲುವು ಕಂಟಿನ್ಯೂ ಆಗಿ ಇದೇ ಲಯದಲ್ಲಿ ಇರಲಿ. ಮತ್ತೆ ರಜತ್ ಕಮ್ ಬ್ಯಾಕ್ ಆಗ್ಬೇಕು. ಜೊತೆಗೆ ಮುಂದಿನ ಹಂತಕ್ಕೆ ಪಿಲ್ ಸಾಲ್ಟ್ ಬರಬೇಕು. ನಮಗೆ ವಿರಾಟ್ ಕೊಹ್ಲಿ ಇಬ್ಬರು ಜಾಗನು ಒಬ್ಬರೇ ಆಡ್ತಾರೆ ಅಗ್ರೆಸಿವ್ ಮೋಡ್. ಬೆತ್ತಲ್ಲಿಗೆ ವರ್ಕೌಟ್ ಆಗಿಲ್ಲ ಅಂದ್ರು ಅವ್ರು ಒಂದು 4 ಹೊಡೆದಾಗೆಲ್ಲ ಅವ್ರನ್ನ ಚೇರ್ ಅಪ್ ಮಾಡ್ತಾರೆ. ಹಾಗಾಗಿ ಆ ಒಂದು ಸ್ಟ್ರೈಕ್ ರೇಟ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ ಕೊಹ್ಲಿ. ಯಾಕೆ ಸಾಲ್ಟ್ ಇಲ್ದೇ ಇರೋದಕ್ಕೆ, ಡೌನ್ ಫಾಲ್ ಆಗ್ಬಾರ್ದು, ಪವರ್ ಪ್ಲೇ ಒಳ್ಳೆ ರನ್ ಬರ್ಬೇಕಂತ ಸ್ಟ್ರೈಕ್ ರೇಟ್ ಮೋಲ್ಡ್ ಮಾಡ್ಕೊಂಡಾರೆ. ಅದಕ್ಕೆ ಬಂದಿರೋ ಕಡಿಮೆ ಬಾಲಿಗೆ 100 ಉದಾಹರಣೆ. ಹಾಗಾಗಿ ವಿರಾಟ್ ಕೊಹ್ಲಿ ಮೇಲೆ ಒಂಚೂರು ಜವಾಬ್ದಾರಿ ಕಮ್ಮಿ ಆಗ್ಬೇಕಂದ್ರೆ ಸಾಲ್ಟ್ ಕಮ್ ಬ್ಯಾಕ್ ಮಾಡಬೇಕು. ಯಾಕಂತ ಹೇಳಿದ್ರೆ ಬರೀ ಬ್ಯಾಟಿಂಗ್ ಅಲ್ಲ, ನಿನ್ನೆ ವಿರಾಟ್ ಕೊಹ್ಲಿ ಎಷ್ಟು ಅಂತರದಲ್ಲಿ ಫೀಲ್ಡಿಂಗ್ ಮಾಡಿದ್ರು ಸಾಲ್ಟ್ ಕೂಡ ಅಂತ ಫೀಲ್ಡಿಂಗ್ ಮಾಡ್ತಾರೆ. ಹಾಗಾಗಿ ಆ ತರ ಪ್ಲೇಯರ್ RCB ಇರ್ಲೇಬೇಕಾಗತ್ತೆ. ಹಾಗಾಗಿ ನಾವು ಅವರೊಬ್ಬರನ್ನ ಇನ್ ಮಾಡ್ಕೊಂಡ್ರೆ ಬೀಟ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ಸುತ್ತೆ ಇವತ್ತಿರೋ ತಂಡಗಳಿಗೆ ನನ್ನ ಪ್ರಕಾರ. ಹಾಗೆ ಪಾಟೀಲ್ ಸರ್, ಈಗ ಪಂಜಾಬ್ ನ ನೋಡೋದಾದ್ರೆ ಅದಕ್ಕೆ ಇನ್ನು ಯಾವ ಚಾನ್ಸ್ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಚಾನ್ಸ್ ಏನಿಲ್ಲ, ಸುಮ್ಮನೆ ಗಂಟು ಮುಟ್ಟೆ ಕಟ್ಕೋಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ. ಇನ್ನೇನಿದೆ, ಡಬ್ಬಾ ತರ ಆಡಿದ್ರು. ಎಷ್ಟು 6-7 ಮ್ಯಾಚ್ ನಿಮ್ಗೆ ಟಾಪ್ ಅಲ್ಲಿ ಕೂರಿಸಿತ್ತು. ಇನ್ನು 1 ಮ್ಯಾಚ್ ಅಥವಾ 2 ಮ್ಯಾಚ್ ಗೆದ್ದಿದ್ರೆ ಇವ್ರು ನಂಬರ್ 1 ನಂಬರ್ 2 ಅಲ್ಲಿ ಇರ್ತಿದ್ರು. ಅಂಥದ್ರಲ್ಲಿ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು. ನೋಡಿ, ಆಸ್ ಎ ನಾಯಕನಾಗಿ ಕೈ ಹಿಡಿಲಿಲ್ಲ. ಒಂದು ಅವ್ರ ಟೀಮ್ ನಿಂತ್ಕೊಂಡಿದೆ ಪ್ರಭು ಸಿಮ್ರನ್ ಮತ್ತೆ ಪ್ರಿಯಾಂಶ್ ಆರ್ಯ. ಕಳೆದ 5-6 ಮ್ಯಾಚ್ಗಳಲ್ಲಿ ತುಂಬಾ ಕೆಟ್ಟದಾಗ ಪ್ರದರ್ಶನ ಕೊಡ್ತಾ ಇದ್ದಾರೆ. ಒಂದು ಮ್ಯಾಚಲ್ಲೂ ಕೂಡ 6 ಓವರ್ ಮೇಲೆ ಇಬ್ರು ಕೂಡ ನಿಂತ್ಕೊಂಡಿಲ್ಲ. ಮಧ್ಯಮದಲ್ಲಿ ಶ್ರೇಯಸ್ ಅಯ್ಯರ್ ಚೇಜಿಂಗ್ ಇದ್ರೆ ಮಾತ್ರ ಆಡ್ತಾರೆ. ಬಟ್ ಫಸ್ಟ್ ಬ್ಯಾಟಿಂಗ್ ಅಂತ ಇದ್ರೆ ಅವ್ರದ್ದು ಎವರೇಜ್ 4 ಇದೆ. ಅದರಲ್ಲೂ ಕೂಡ RCB ಜೊತೆಗಂತೂ ಲಾಸ್ಟ್ 3-4 ಸೀಸನ್ ಅಲ್ಲಿ ಅವ್ರು ತೆಗೆದಿದ್ದ 8 ರನ್. ಆ ಕಾರಣಕ್ಕಾಗಿ ಈ ಡೌನ್ ಫಾಲ್ ಖಂಡಿತವಾಗ್ಲೂ ಸ್ಟಾರ್ಟ್ ಆಯ್ತು. ಪಂಜಾಬ್ಗೆ ಚಾನ್ಸಸ್ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ RRಗೆ ಇನ್ನು 2 ಮ್ಯಾಚ್ ಇದೆ, CSKಗೆ 2 ಮ್ಯಾಚ್ ಇದೆ. ಇವ್ರಿಬ್ರಲ್ಲಿ ಒಬ್ರು 2 ಮ್ಯಾಚ್ ಗೆದ್ರು ಕೂಡ ಪಂಜಾಬ್ ಹೊರಗಡೆ ಬರುತ್ತೆ.
ಆಗುತ್ತೆ. ಯಾಕಂದರೆ ಪಂಜಾಬ್ ಹತ್ರ ಇರೋದು 13 ಪಾಯಿಂಟ್. ನೆಕ್ಸ್ಟ್ ಮ್ಯಾಚ್ ಅವ್ರು ಗೆದ್ದರೂ ಕೂಡ 15 ಪಾಯಿಂಟ್ ಆಗುತ್ತೆ. CSKಗೆ 2 ಮ್ಯಾಚ್ ಗೆದ್ದರೂ ಕೂಡ 16 ಪಾಯಿಂಟ್ ಆಗುತ್ತೆ. RR 2 ಗೆದ್ದರೂ ಕೂಡ 16 ಪಾಯಿಂಟ್ ಆಗುತ್ತೆ. ಇವು ಮತ್ತೆ ಗೊತ್ತಿಲ್ಲ ಲಕ್ ಯಾವ ಥರ ತಿರುಗುತ್ತೋ ಗೊತ್ತಿಲ್ಲ. ಒಂದ್ಸರಿ ನಮಗೆ 1% ಚಾನ್ಸ್ ಇತ್ತು ಯಾರಿಗೆ, ನಮ್ಮ RCBಗೆ. ಆ ಎಲ್ಲ ದೈವಗಣಗಳು ಎಲ್ಲ ಕೂಡಿ ಬಂದು ನಾವು ಕೂಡ ಕ್ವಾಲಿಫೈ ಆಗಿದ್ವಿ. ಹಾಗೆ ಪಂಜಾಬ್ ಕೂಡ ಆಗ್ಬೋದು, ಬಟ್ ಚಾನ್ಸಸ್ ತುಂಬ ವಿರಳ ಇದೆ. ಅವ್ರಿಗೂ ಕೂಡ 1% ಚಾನ್ಸಸ್ ಇರೋದು. ಇನ್ನು ಇನ್ನೊಂದು ಕನ್ಫ್ಯೂಷನ್ ಏನಿದೆ ಜನರಿಗೆ ಅಂತಂದರೆ, RCB ಈಗ 13ರಲ್ಲಿ 9 ಗೆದ್ದಿದೆ. ನಂಬರ್ 1 ನಂಬರ್ 2 ಅಲ್ಲಿ ಇರುತ್ತೆ. ಲಾಸ್ಟ್ ಮ್ಯಾಚ್ ಗೆದ್ರೆ ಏನಾಗ್ಬೋದು ಅಥವಾ ಸೋತ್ರೆ ಏನಾಗ್ಬೋದು ಅನ್ನುವಂಥದ್ದು. ಬಟ್ ಇಲ್ಲೇನು ಅಂತಂದರೆ ಲಾಸ್ಟ್ ಮ್ಯಾಚ್ ಸೋತ್ರೂ ಕೂಡ ನಾವು ನಂಬರ್ 1 ಅಥವಾ ನಂಬರ್ 2 ಅಲ್ಲಿ ಖಂಡಿತವಾಗ್ಲೂ ಇರ್ತೀವಿ. ಯಾಕಂದರೆ ನಮ್ಮ ರನ್ ರೇಟ್ ತುಂಬ ಚೆನ್ನಾಗಿದೆ. ಇಲ್ಲಿ 18 ಪಾಯಿಂಟಿಗೆ ಬರುವಂಥ ಚಾನ್ಸಸ್ ಇಬ್ಬರಿಗಿದೆ. ಒಂದು ಜಿಟಿಗಿದೆ, ಅವರು ಇನ್ನು ನೆಕ್ಸ್ಟ್ ಮ್ಯಾಚ್ ಗೆದ್ರೆ 18 ಪಾಯಿಂಟ್ ಆಗುತ್ತೆ. ಬಟ್ ಅವ್ರದ್ದು 0.4 ಅಲ್ಲಿ ಇದೆ SRH ಇದು, ಸಾರಿ GTದು. GT 13ರಲ್ಲಿ 16 ಪಾಯಿಂಟ್ ಇದೆ. ಆಮೇಲೆ SRH ಇದು 12ರಲ್ಲಿ 14 ಪಾಯಿಂಟ್ ಇದೆ. SRH ಕೂಡ 18 ಪಾಯಿಂಟ್ ಆಗ್ಬೋದು. ಈ ಇಬ್ಬರಿಗೆ ಬರುವಂತ ಚಾನ್ಸಸ್ ಇದೆ. ಬಟ್ ರನ್ ರೇಟ್ ಮೈನಸ್ ಇರೋದ್ರಿಂದ ಇವು ದೊಡ್ಡ ಅಂತರದ ಗೆಲುವು ಬೇಕು. ಹೇಗಂತಂದ್ರೆ 120, 130, 140 ಇಷ್ಟು ದೊಡ್ಡ ಗೆಲುವು ಬಂದ್ರೆ ಮಾತ್ರ ನಂಬರ್ 1 ಪೊಸಿಷನ್ಗೆ ಬರೋದಕ್ಕೆ ಸಾಧ್ಯ. ಬಟ್ ಅದು ಆಗೋದಕ್ಕೆ ಸಾಧ್ಯನೇ ಇಲ್ಲ ಈಗಿನ CSK ಮೇಲೆ ಇದೆ ಅಲ್ಲ, ಆ ತರದೊಂದು ಅವಕಾಶ ಇದೆ. ಅದೇ ಹಂಗೆ CSK ಜೊತೆ ಆಗ್ಬೋದು, ಆದ್ರೂ ಆಗ್ಬೋದು. 200 ಮೇಲೆ ಗೆದ್ರು ಗೆಲ್ಬೋದು. ನಮಗೆ ಏನಾದ್ರು ಹಾಳು ಮಾಡ್ಬೇಕಂದ್ರೆ ಅವರೇ ಇಲ್ಲ, ಸೋತ್ರಿ ಹೋಗ್ಬೋದು. ಏನು ಗೊತ್ತಾ, CSKದವರು ನಿನ್ನೆ ಪ್ರೇ ಮಾಡಿದ್ದು ಖಂಡಿತವಲ್ಲ, ಆ ಪ್ರೇ ವರ್ಕೌಟ್ ಆಯ್ತು, ಅವಾಗಲೇ ಹೇಳಿದ್ವಿ. ಬಟ್ ಏನು ಅಂತಂದ್ರೆ CSKದವ್ರು ಗೆಲ್ತಾರ, ಅದು ಇಂಪಾರ್ಟೆಂಟ್. ಚಾನ್ಸಸ್ ಇದೆ. ನಮ್ ತರ ಅಲ್ಲ ಇವರು. RCB ಏನೋಪ್ಪ ಬಂತು, ನಾವು ಲಾಸ್ಟ್ ಗೆದ್ವಿ. ಇವ್ರು ಹಂಗಿಲ್ಲ. ಇವ್ರ ಡೌನ್ ಫಾಲ್ ಹೆಂಗ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಅದರಲ್ಲಿ ಒಂದು ಹಾಸ್ಪಿಟ್ಲೇ ಓಪನ್ ಮಾಡ್ಬೇಕು, ಅಷ್ಟು ಇಂಜುರೀಸ್ ಎಲ್ಲರೂ ಇದ್ದಾರೆ. SRH ಅವರು ನಮ್ ತರ ಏನ್ ಕರುಣೆ ಗಿರಣೆ ಇಲ್ಲ ಹಿಗ್ಗ ಮುಗ ಹೊಡಿತಾರೆ. ಬಟ್ ಅದಕ್ಕೆ ಇವ್ರು ಒಂದು ಐಡಿಯಾ ಏನ್ ಮಾಡ್ಬೇಕು ಅಂತಂದ್ರೆ, ಪಿಚ್ ಕ್ಯೂರೇಟರ್ಗೆ ಹೇಳಿ ಪಿಚ್ ನಂಬರ್ 5 ಇಟ್ಕೋಬೇಕು. ಪಿಚ್ ನಂಬರ್ 5 ಇಟ್ಕೊಂಡ್ರೆ ಮಾತ್ರ CSK ಗೆಲ್ಲುತ್ತೆ. 1, 2, 3, 4 ಈ 4 ಪಿಚ್ಚಲ್ಲಿ ಆಡಿಸಿದ್ರೆ SRH ಇವ್ರನ್ನ ಧೂಳಿಪಟ ಮಾಡ್ಕೊಂಡು ಅದು ನಂಬರ್ 1 ಅಥವಾ ನಂಬರ್ 2 ಬರೋದಕ್ಕೆ ಟ್ರೈ ಮಾಡುತ್ತೆ. ಬಟ್ ಇವತ್ತು CSK ನನಗೆ ಯಾಕೋ ಸೋಲ್ತಾರೆ ಅಂತಾನೆ ಅನಿಸ್ತಾ ಇದೆ ಒಳಗಡೆ. ಯಾಕೆಂದ್ರೆ ಸಂಜು ಸ್ಯಾಮ್ಸನ್ ಮೇಲೆ ಮತ್ತೆ ಉರ್ವಿಲ್ ಪಟೇಲ್ ಮೇಲೆ ಡಿಪೆಂಡ್ ಆಗಿದೆ. ಅವರಿಬ್ರು ಆಡ್ಲಿಲ್ಲ ಅಂದ್ರೆ ಮ್ಯಾಚ್ ಮುಗಿದೋಯ್ತು. ಬಾಲಿಂಗ್ ಓಕೆ, ನೂರ್ ಅಹ್ಮದ್ ಒಬ್ರು ಕೈ ಹಿಡಿತಾ ಇದಾರೆ ಅನ್ನೋದು ಬಿಟ್ರೆ ಅಂತದೇನಿಲ್ಲ. ಬಟ್ ಅವರು SRH ಎಷ್ಟು ಚೆನ್ನಾಗಿ ಆಡ್ತಾ ಇದಾರೆ ಅಂದ್ರೆ, ಎಷ್ಟು ವಿಕೆಟ್ ಟೇಕರ್ ಕಾಂಬೋಜೆ. ಕಳೆದ ಮ್ಯಾಚ್ ಅಲ್ಲಿ 63 ರನ್ ಬಿಟ್ಕೊಟ್ಟವ್ರು. ಎಲ್ಲಿಂದ ಉಳಿಯಕ್ಕೆ ಅವರು ಸುಧಾರಿಸ್ಕೊಳ್ಳದೆ, ಅವರು ಬೇಕಂತಾನೆ ಹಾಸ್ಪಿಟಲ್ ಹೋಗ್ತಾರೋ ಗೊತ್ತಿಲ್ಲ ಟ್ರೀಟ್ಮೆಂಟ್ ತಗೊಳಕ್ಕೆ. ಬಟ್ ಪಾಯಿಂಟ್ಸ್ ಟೇಬಲಲ್ಲಿ RCBನ ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. RCB ನಂಬರ್ 1 ಸ್ಥಾನದಲ್ಲೇ ಇರುತ್ತೆ. ಲಾಸ್ಟ್ ಮ್ಯಾಚ್ ಸೋತ್ರೂ ಕೂಡ ಅದು ದೊಡ್ಡ ಅಂತರದಲ್ಲಿ ಸೋಲ್ಬಾರ್ದು. ಒಂದು 5-10 ರನ್ನಿಂದ ಸೋತ್ರೂ ಕೂಡ ಸೋಲಲ್ಲ. ಸೋತ್ರೂ ಕೂಡ ನಾವು ನಂಬರ್ 1 ಇರ್ತೀವಿ. ಈ ಸರಿ ಫಸ್ಟ್ ಕ್ವಾಲಿಫೈಯರ್ ನಾವು ಮತ್ತೆ ಧರ್ಮಶಾಲಾ ಮೊನ್ನೆ ಆಡಿದ್ವಲ್ಲ, ಅಲ್ಲೇ ಆಡ್ತೀವಿ ಅನ್ನುವಂಥ ನಂಬಿಕೆ ಅಂತೂ ನನಗಂತೂ ಖಂಡಿತವಾಗ್ಲೂ ಇದೆ. ಹಾಗೆ ಪ್ರೇಮ್ ಸರ್, ಈಗ ನಾವು ಎಂಟೈರ್ ಪಾಯಿಂಟ್ಸ್ ಟೇಬಲ್ ನೋಡಿದಾಗ ಮೊದಲಿದ್ದಂಗೆ ಯಾವುದೂ ಇಲ್ಲ ಗೊತ್ತು, ಎಲ್ಲ ಉಲ್ಟಾ ಪಲ್ಟಾ ಆಗೋಗಿದೆ. ಈಗ ಕಂಪ್ಲೀಟ್ ಪಾಯಿಂಟ್ಸ್ ಟೇಬಲ್ನ ಅನಲೈಸ್ ಮಾಡಿ ಫೈನಲ್ ಆಗಿ ಈ ತಂಡಗಳು ಪ್ಲೇ ಆಫ್ಗೆ ಬರುತ್ತೆ, ಫೈನಲ್ ಆಗಿ ಟಕ್ಕರ್ ಬೀಳತ್ತೆ ಅನ್ನೋದಾದ್ರೆ, ಒಂದು RCB, ಗುಜರಾತ್, ಹೈದರಾಬಾದ್ ಈ 3 ತಂಡಗಳು ಟಾಪ್ 4 ಅಲ್ಲಿ ಅಧಿಕೃತವಾಗಿ ಇದ್ದೇ ಇರ್ತವೆ. ಈಗಿರುವ ಆ ಪಾಯಿಂಟ್ ಆಧಾರದ ಮೇಲೆ ಆಪ್ಷನ್ ಇದೆ. ಮೇಲೆ ಕೆಳಗೆ ಕೂಡ ಆಗ್ಬೋದು, ಈ ವೇರಿಯೇಷನ್ ಆಗ್ಬೋದು. ಯಾಕಂದ್ರೆ SRH ಇನ್ನಿರುವ 2 ಮ್ಯಾಚ್ ಇರೋದ್ರಿಂದ ಹೈದರಾಬಾದ್ಗೆ ಇವತ್ತು ಆಡೋ ಮ್ಯಾಚ್ ನೆಕ್ಸ್ಟ್ ಮ್ಯಾಚ್ ನ ಒಳ್ಳೆ ರನ್ ರೇಟ್ ಅಲ್ಲಿ ಗೆದ್ರೆ 1ನೇ ಸ್ಥಾನಕ್ಕೆ ಬರ್ಲಿಕ್ಕೂ ಕೂಡ ಆಪ್ಷನ್ ಇದೆ. ಬಟ್ ರನ್ ರೇಟ್ ಅಲ್ಲಿ ಏನಾದ್ರು ಕಡಿಮೆ ಇದ್ರೆ RCBನೇ ಅಲ್ಲೇ ಉಳ್ಕೊಳ್ಳುತ್ತೆ, ಅವ್ರು 2ನೇ ಸ್ಥಾನಕ್ಕೆ ಬರುವುದು. ಇನ್ನು ಗುಜರಾತ್ಗೆ ಒಂದೇ ಒಂದು ಮ್ಯಾಚ್ ಇರೋದ್ರಿಂದ SRH ಕಿಂತ 3ನೇ ಸ್ಥಾನಕ್ಕೆ ಬರ್ಲಿಕ್ಕೆ ಆಪ್ಷನ್ ಇದೆ. ಅವರಿಗೆ 3ನೇ ಸ್ಥಾನದಲ್ಲಿ ಎಲಿಜಿಬಲ್ ಆಗ್ತಾರೆ. ಇನ್ನ ಪಂಜಾಬು, ಚೆನ್ನೈ ಮತ್ತೆ ರಾಜಸ್ಥಾನ್ ಈ 3 ತಂಡಗಳಲ್ಲಿ ಚೆನ್ನೈ ಮತ್ತು ರಾಜಸ್ಥಾನ್ಗೆ 12 ಪಂದ್ಯಗಳಾಗಿರೋದು. ಇನ್ನು 2 ಪಂದ್ಯಗಳು ಬಾಕಿ ಇರೋದ್ರಿಂದ ಆ 2ರಲ್ಲಿ ಒಳ್ಳೆ ಗೆಲುವು ಬಂದಾಗ ಅವರಿಬ್ಬರಲ್ಲೇ ರನ್ ರೇಟ್ ಆಧಾರದ ಮೇಲೆ 4ನೇ ಸ್ಥಾನವನ್ನು ಹಂಚ್ಕೋತಾರೆ. ಒಂದ್ ವೇಳೆ ಇವರು ಹಣೆ ಬರ ಕೆಟ್ಟಿದ್ದು ಇವತ್ತು SRH ಮೇಲೆ ಸೋತು ಮುಂದಿನ ಪಂದ್ಯವನ್ನು ಕೂಡ ಪಂಜಾಬ್ ಏನಾದ್ರೂ CSK ಸೋಲ್ತು ಅಥವಾ RR ಕೂಡ 2-2 ಬಿಟ್ಕೊಡ್ತಾ ಅಂದಾಗ RR ಪಂಜಾಬ್ ಮತ್ತೆ ಚೆನ್ನೈಯಲ್ಲೇ ನೆಟ್ ರನ್ ರೇಟ್ ಆಧಾರದ ಮೇಲೆ ಯಾರಾದ್ರೂ ಒಬ್ರು ಲಕ್ ಪಾಟೀಲ್ ಹೇಳಿದಾಗ ಅದು ಪಂಜಾಬ್ಗೆ ತಿರುಗಬಹುದು. ಯಾಕಂದ್ರೆ ಒಂದು ಅಂಕ ಅವ್ರದ್ದು ಸಪರೇಟ್ ಆಗಿ ಎಕ್ಸ್ಟ್ರಾ ಇರೋದ್ರಿಂದ, ಜೊತೆಗೆ ಅವರು ಒಂದೇ ಒಂದು ಪಂದ್ಯ ನೆಕ್ಸ್ಟ್ ಇರುವಂತದ್ದು, ಅದನ್ನು ಕೂಡ ಪಂಜಾಬ್ ಗೆಲ್ಲೇಬೇಕು. ಗೆದ್ದಾಗ ಈ ರೀತಿಯ ಲೆಕ್ಕಾಚಾರದಲ್ಲಿ 4ನೇ ಸ್ಥಾನಕ್ಕೆ ಬರಬಹುದು. ಹಾಗಾಗಿ ಮೊದಲ 3 ಸ್ಥಾನಗಳು ಕಾಯಂ, RCB, SRH ಹಾಗೇನೆ GT ಈ 3 ಇರ್ತವೆ. 4ನೇ ಸ್ಥಾನಕ್ಕೆ ಬರ್ಲಿಕ್ಕೆ 3 ತಂಡಗಳಲ್ಲಿ ಪೈಪೋಟಿ ಇದೆ.
ಒಂದು ಡಿ ಸಿಗಿಂತ ಆಪ್ಷನ್ ಇಲ್ಲ, ಕಷ್ಟ ಒಂದೇ ಮ್ಯಾಚ್ ಇರೋದು ಬರಲ್ಲ. CSK ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಪಂಜಾಬ್, ಈ 3 ತಂಡದಲ್ಲಿ ಒಂದಕ್ಕೆ ಬರ್ಲಿಕ್ಕೆ ಮಾತ್ರ ಆಪ್ಷನ್ ಇದೆ ಸುನಿದೆ. ಪಾಟೀಲ್ ಸರ್, ಈಗ ನಾವು ಕಂಪೇರ್ ಮಾಡಿದ್ರೆ ಲಾಸ್ಟ್ ಸೀಸನ್ ತಂಡ ಕೂಡ ಹೆಚ್ಚು ಕಮ್ಮಿ ಇಷ್ಟೇ ಹೀಗೆ ಇದ್ದು, ಆದ್ರೆ ಈ ಸರಿ ಪರ್ಫಾರ್ಮೆನ್ಸ್ ನೋಡಿದಾಗ ಲಾಸ್ಟ್ ಟೈಮ್ ಕಿಂತ ನಮ್ಮ ಟೀಮ್ ಈ ಸರಿ ಇನ್ನೂ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ವಾ ನಿಮ್ಗೆ? ಖಂಡಿತವಾಗ್ಲು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ಬಟ್ ಚೇಂಜಸ್ ಬೇಕಂತ ಅನ್ಸುತ್ತೆ ನನಗೆ. ನೋಡಿ, ಇಬ್ಬರು ಚೇಂಜಸ್ ನಾನು ಹೇಳ್ತೀನಿ. ಶೆಫರ್ಡ್ ಬೇಕಾಗಿಲ್ಲ, ನೀವು ಪದೇ ಪದೇ ಅವಕಾಶ ಕೊಡ್ತಾ ಇದ್ದಾರೆ. ಈ ಟೈಮಲ್ಲಾದರೂ ಆತನನ್ನ ಚೇಂಜ್ ಮಾಡಿ, ಆತ ನಿಮಗೆ ಮುಂದೆ ಫೈನಲ್ನಲ್ಲಿ ಥ್ರೆಟ್ ಆಗ್ಬೋದು ಅನ್ನೋಂಥದ್ದು. ಯಾಕಂದರೆ ಬಾಡಿ ಲ್ಯಾಂಗ್ವೇಜಲ್ಲೇ ಪಾಸಿಟಿವ್ನೆಸ್ ಇಲ್ಲ. ನಿನ್ನೆ ಆತ ಬಾಲಿಂಗ್ ಹಾಕುವಾಗಲೂ ನನಗೆ ಅಷ್ಟೊಂದೇನು ಅಗ್ರೆಸಿವ್ ಅಂತ ಅನಿಸ್ಲಿಲ್ಲ. ಫೀಲ್ಡಿಂಗಲ್ಲೂ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ, ಬ್ಯಾಟಿಂಗ್ ಅಂತೂ ಸಿಗ್ತಾ ಇಲ್ಲ. ಈಗ 4 ಮ್ಯಾಚ್ ಸೋತಿದ್ದೀವಲ್ಲ, ಅದರಲ್ಲಿ 3 ಮ್ಯಾಚ್ ಸೋಲೋದಕ್ಕೆ ಆತನೇ ಕಾರಣ ಆಗಿದ್ದಾನೆ. ಆತನನ್ನ ಬಿಟ್ಟು ಜಾರ್ಡನ್ ಕಾಕ್ಸ್ ಇದ್ದಾರೆ, ತುಂಬ ಅದ್ಭುತವಾದಂತಹ ಬ್ಯಾಟರ್. ಆತ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾರೆ. ಓಪನಿಂಗ್ ಅಲ್ಲಿ ಕಳಿಸಿ ಅಥವಾ ಫಿನಿಷರ್ ಮಾಡಿಸಿ, ಇವ್ರನ್ನ ಬಿಟ್ಟು ನೀವು ಡಫಿನ್ ಹಾಕೊಂಡ್ಬಿಟ್ರೆ ನಿಮ್ಮ ಬಾಲಿಂಗ್ ಸ್ಟ್ರಾಂಗ್ ಆಗುತ್ತೆ. ಅದೇ ಕಾರಣಕ್ಕಾಗಿ ಆ ಚೇಂಜಸ್ ಆಗಬೇಕು. ಇನ್ನೊಂದು ಒಂದು ಸ್ಪಿನ್ ವಿಭಾಗದಲ್ಲಿ ಬೇಕಾಗಿಲ್ಲ ಅಂತ ಅನ್ಸುತ್ತೆ ನನಗೆ. ಶ್ರೇಯಸ್ ಶರ್ಮಾ ತುಂಬಾ ಎಫೆಕ್ಟಿವ್ ಆಗ್ತಾ ಇದ್ದಾರೆ, ತುಂಬಾ ಸಿಕ್ಕಾಪಟ್ಟೆ ಬಾಲ್ ಅಲ್ಲಿ ಸಿಕ್ಕಾಪಟ್ಟೆ ರನ್ ಕೊಡ್ತಾ ಇದ್ದಾರೆ, ತುಂಬ ಕೆಟ್ಟದಾಗಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಸ್ವಪ್ನಿಲ್ ಸಿಂಗ್ ನಮಗೆ ಲಕ್ಕಿ ಚಾರ್ಮ್ ಇದ್ದಾರೆ, ಖಂಡಿತವಾಗ್ಲೂ ಅವ್ರನ್ನ ತೊಗೊಂಡ್ಬರ್ಬೇಕು. ಒಂದ್ಸರಿನಾದರೂ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಇದ್ದೀನಿ. ಈ 2 ಬದಲಾವಣೆ ಆಗಬೇಕು. ಬೆತ್ತಲ್ ನೋಡಿ, ಸಾಲ್ಟ್ ಬರೋ ತನಕ ನಿಮ್ಗೆ ಆಪ್ಷನ್ ಇಲ್ಲ. ಓಕೆ, ನೀವು ಬೆತ್ತಲ್ನ ಕೂರಿಸಿ, ಇಲ್ಲಾಂದ್ರೆ ನೀವು ಶೆಫರ್ಡ್ ನಿಮ್ಮ ಅತ್ತೆ ಮಗ ಅಂತ ಅನ್ಕೊಂಡ್ರೆ ಅವನು ಇಟ್ಕೊಂಡು ಡಫಿನ್ ಹಾಕೊಂಬಿಡಿ. ಬೆತ್ತಲ್ನಾದರೂ ತೆಗಿಸಿ, ಇಲ್ಲ ಶೆಫರ್ಡ್ನಾದರೂ ತೆಗಿಸಿ, ಈ ಟೀಮ್ನ ಸ್ಟ್ರಾಂಗ್ ಮಾಡಬೇಕು. ಇಲ್ಲ ನೀವು ಒಂದೊಂದು ಮೈನಸ್ ಒಂದೊಂದು ಕಡೆ ಇಟ್ಕೊಂಡ್ರೆ ನಿಮಗೆ ಅದು ಫೈನಲ್ನಲ್ಲಿ ಥ್ರೆಟ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದಕ್ಕೆ ತಮ್ಮಿಬ್ಬರಿಗೂ ಧನ್ಯವಾದಗಳು. ನೋಡಿದ್ರಲ್ಲ, ನಿನ್ನೆ RCB ಮ್ಯಾಚ್ ಹೇಗಿತ್ತು, RCB ಯಾವ ರೀತಿಯಾಗಿ ಕ್ವಾಲಿಫೈ ಆಗಿದೆ, ಭರ್ಜರಿಯಾಗಿ ಕ್ವಾಲಿಫೈ ಆಗಿ ಈ ಒಂದು Q ಅನ್ನೋ ಸಿಂಬಲ್ ಅನ್ನ ಪಡೆದುಕೊಂಡಿದೆ. ಹಾಗಾಗಿ RCB ಅಭಿಮಾನಿಗಳು ಸಿಕ್ಕಾಪಟ್ಟೆ ಎನರ್ಜಿಯಲ್ಲಿದ್ದಾರೆ. ಇದೇ ಎನರ್ಜಿನ RCB ಪ್ಲೇಯರ್ಸ್ ಕಂಟಿನ್ಯೂ ಮಾಡ್ತಾರಾ, ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.